ಹಾಯ್ ಸ್ಟೂಡೆಂಟ್ಸ್, ಓಕೆ. ಎಲ್ಲರೂ ಕೂಡ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ಇವತ್ತು ಬೆಳಗ್ಗೆಯಿಂದನೂ ಕೂಡ ಟ್ರೈ ಮಾಡ್ತಿದ್ರ. ಇವಾಗ ಅದಕ್ಕೆ ಹೇಳ್ತಿರೋದು, ಯಾಕಂದರೆ ಭಾಳಷ್ಟು ಹುಡುಗರು ಚೆಕ್ಔಟ್ ಮಾಡ್ಕೊತಿದ್ದಾರೆ. ಈವನ್ ಎಷ್ಟು ಹುಡುಗರು ಇನ್ನೂ ಕೂಡ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ. ಓಕೆ, ನಾನು ಎಕ್ಸಾಂಪಲ್ಗೋಸ್ಕರ ಈಗ ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಲೈವ್. ಓಕೆ, ಇದು ಯಾವಾಗ ಓಪನ್ ಆಗುತ್ತೆ ನೋಡೋಣ ಅಂತ. ಎಷ್ಟೇ ಇರಲಿ ಅದು ನಾನು ನಿಮ್ಮ ಜೊತೆ ಮಾತಾಡ್ತೇನೆ ಈಗ. ಓಕೆ, ಎಷ್ಟು ಹುಡುಗರು ನೋಡಿ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ. ಈಗಾಗಲೇ ಮೊದಲು ಬೆಳಗ್ಗೆ ಎದ್ದುಬಿಟ್ಟು ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿದ್ರು ಅವ್ರಿಗೇನಪ್ಪ ಅಂದರೆ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ಸ್ಗಳು ಬರ್ತದೆ. ಯಾರಿಗೆ ಚಾಯ್ಸ್ 1 ಮತ್ತು 2 ಮಾಡೋರಿಗೆ. ಓಕೆ, ಅದರಲ್ಲಿ ಚಾಯ್ಸ್ 1 ಕೊಟ್ಟವರು ಎಷ್ಟು ಹುಡುಗರು ಆನ್ಲೈನ್ ಅಂತ ಪೇಮೆಂಟ್ ಮಾಡಿದ್ರು, ಬಟ್ ಆಫ್ಲೈನ್ ಮಾಡಲಿಕ್ಕೆ ಚಾಲನ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಏನಂತಂದರೆ ಇನ್ನೂ ಕೂಡ ಬಂದಿದ್ದಿಲ್ಲ. ಎಷ್ಟು ಹುಡುಗರು ಈವ್ನಿಂಗ್ವರೆಗೂ ಕೂಡ ಚಾಲನ್ ಡೌನ್ ಮಾಡೋಕ್ಕೆ ಬಂದಿಲ್ಲ. ಯಾರೋ ಈವ್ನಿಂಗ್ ಮೇಲೆ ಒಬ್ಬರಿಬ್ಬರು ಯಾರೋ ಚಾಲನ್ ಬಂತು ಅಂತ ಹೇಳಿದ್ರು. ಅದನ್ನು ಕೂಡ ಗ್ಯಾರಂಟಿ ಇಲ್ಲ ಅದು ಇನ್ನೂ ಆ್ಯಕ್ಚುಲಿ ನನಗೆ. ಅದು ಚಾಲನ್ ಬಂದರೂ ಸಹಿತ ಹೆಂಗಿದ್ರು ಕೂಡ ಬ್ಯಾಂಕ್ ಅಂದರೂ ಓಪನ್ ಇರಲ್ಲ ನಾಳೆ ನಿಮಗೆ. ಓಕೆ, ನಾಳೆ ಬೆಳಗ್ಗೆ 9-10 ಗಂಟೆಗೆ ನೀವು ಬ್ಯಾಂಕ್ಗೆ ಕಟ್ತೀರ. ಆನ್ಲೈನ್ ಮಾಡೋರಿಗೆ ಏನಪ್ಪ ಆಗ್ತಿದೆ ಅಂತಂದರೆ ಆನ್ಲೈನ್ ಅಂತೂ ಪೇಮೆಂಟ್ ಆಗ್ತಿದೆ, ಸಕ್ಸಸ್ ಆಗ್ತಿದೆ. ಬಟ್ ಅದಾದ ನಂತರ ನೆಕ್ಸ್ಟ್ ಬರೋದು ಕನ್ಫರ್ಮೇಷನ್ ಸ್ಲಿಪ್ಪು. ಆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡೇ ಆಗ್ತಿಲ್ಲ. ಯಾಕಂತಂದರೆ ಇನ್ನೂ ಕೂಡ ಕೇದವರು ಕನ್ಫರ್ಮೇಷನ್ ಅಪ್ಡೇಟೇ ಮಾಡಿಲ್ಲ ಯಾರಿಗೂ. ಸೊ ಹಂಗಾಗಿ ಬೆಳಗ್ಗಿಂದ ಕೂಡ ಟ್ರೈ ಮಾಡ್ತಿತ್ತಂದರೆ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಕನ್ಫರ್ಮೇಷನ್ ಸ್ಲಿಪ್ ಬಂದಿಲ್ಲ. ಸೊ ಹಂಗಾಗಿ ಕನ್ಫರ್ಮೇಷನ್ ಸ್ಲಿಪ್ ಬರದೇ ಇರೋ ಕಾರಣ ಮೇ ಬಿ ಕೇದವರು ಡೇಟ್ 1 ಡೇ ಎಕ್ಸ್ಟೆಂಡ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ನೋಡಿ, ಅವಾಗಿಂದ ಟ್ರೈ ಮಾಡೋದಕ್ಕೆ ಈ ರೀತಿಯಾಗಿ ಬರ್ತದೆ. ಎಲ್ಲರೂ ಕೂಡ ಹಾಕ್ತಾರೆ ಇರೋದು, ನನಗೊಬ್ಬನಿಗೆ ಅಲ್ಲ, ಎಲ್ಲ ಒಂದು ಸ್ಟೂಡೆಂಟು ಕೂಡ ಏನಪ್ಪ ಅಂದರೆ ಆ ಸದ್ಯಕ್ಕೆ ಇರ್ತಕ್ಕಂಥ ಲಿಂಕು ಯಾವುದೇ ರೀತಿ ವರ್ಕ್ ಆಗ್ತಿಲ್ಲ. ಓಕೆ, ಅದನ್ನೇ ನಿಮ್ಗೆ ಹೇಳಕ್ಕೆ ಬರ್ತಾಯಿದ್ದೀನಿ. ಯಾರೂ ಕೂಡ ಅಷ್ಟೊಂದು ವರಿ ಆಗೋ ಅವಶ್ಯಕತೆ ಇಲ್ಲ, ಆಯಿತಾ. ಈ ನಿಮ್ಮ ಯಾವುದೇ ರೀತಿ ನಿಮ್ದು ಏನೂ ಕೂಡ ಪ್ರಾಬ್ಲಮ್ ಅಲ್ಲ ಇದು. ಅದು ಕೇದವರೇ ಮಾಡಿರ್ತಕ್ಕಂಥ ಸದ್ಯಕ್ಕೆ ಅದು ಪ್ರಾಬ್ಲಮ್ ಅಂದರೆ ಸರ್ವರ್ ಅವ್ರ ಹತ್ರ ಓನ್ ಆಗಿಲ್ಲ. ಅವ್ರು ಸರ್ವರ್ ಆ್ಯಕ್ಸೆಸ್ ಕೂಡ ಓನಾಗಿ ತೊಗೊಂಡಿಲ್ಲ, ಬೇರೆಯವ್ರ ಹತ್ರ ತೊಗೊಂಡೇ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವರು ಬಟ್ ಸರ್ಕ್ಯುಲರಲ್ಲಿ ಹೇಳ್ತಾರೆ ನಮಗೆ ಟೈಮ್ ಅಂದರೆ ಸಮಯ ಅಭಾವ ಕಡಿಮೆ ಇದೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಸರ್ವರ್ ಒಳ್ಳೆ ಇಟ್ಕೊಂಡಿಲ್ಲ. ಸೊ ಇದನ್ನೆಲ್ಲ ನೋಡಿ ನಿಮ್ಗೆ ಹೇಳೋದಷ್ಟೇ, ಇವತ್ತು ಹೆಂಗಿದ್ರು ಕೂಡ ನೈಟ್ವರೆಗೂ ಕೂಡ ಇದು ಸರ್ವರ್ ಸಾಲ್ವ್ ಆಗೋದು ತೀರಾ ಕಡಿಮೆ ಆಗೋದಿಲ್ಲ ಅನ್ಕೊತೀನಿ ಇವತ್ತು. ಇನ್ ಕೇಸ್ ಬಂತಪ್ಪಂದ್ರೆ ಇಮ್ಮಿಡಿಯೇಟ್ ಎಲ್ಲರೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಬಿಡಿ. ಅದರಲ್ಲಿ ಯಾರೆಲ್ಲ ಚಾಯ್ಸ್ 1 ಮತ್ತು 2 ಕೊಡ್ತಿರೋ ಪೇಮೆಂಟ್ ಮಾಡಲಿಕ್ಕೆ ನಿಮಗೆ ಚಾಲನ್ ಬೇಕಲ್ವ, ಚಾಲನ್ ಡೌನ್ ಮಾಡ್ಕೊಳ್ಳಿ. ನಿಮ್ಗೆ 10 ರೂಪಾಯಿ ಪೇಮೆಂಟ್ ಮಾಡೋರಿಗೆ ಏನು ಅವಶ್ಯಕತೆ ಭಾಳ ಏನು ಪ್ರಾಬ್ಲಮ್ ಏನಾಗಲ್ಲ. 10 ರೂಪಾಯಿ ಪೇಮೆಂಟ್ ಮಾಡೋರಿಗೆ ಆನ್ಲೈನ್ 10 ರೂಪಾಯಿ ಮಾಡ್ಕೊಂಬಿಡ್ರಿ. ಬಟ್ ನಿಮ್ಗೆ 1,21,000 1,12,000 ಅಂತ ಏನಿದೆ ಈ ರೀತಿ ಪೇಮೆಂಟ್ ಇರೋರಿಗೆ, ಅಂದರೆ ಇಂಜಿನಿಯರ್ ಮಾಡೋರಾಗಿರ್ಬೋದು ಮತ್ತು ಬೇರೆ ಬೇರೆ ಕೋರ್ಸಸ್ ಕೂಡ ಇದ್ದಾರೆ. ಅದ್ರ ಜೊತೆಗೆ ಅಂಥ ಒಂದು ಸ್ಟೂಡೆಂಟ್ ಏನಪ್ಪ ಅಂತಂದರೆ ಚಾಲನ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಈ ಚಾಯ್ಸ್ 3 ಕೊಟ್ಟವರು ಸಹಿತ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ 10,000 ಕಟ್ಟಬೇಕು. ಸೊ ಹಂಗಾಗಿ ನೀವು ಕೂಡ ಏನು ಮಾಡ್ಕೊಳ್ಳಿ, 10,000 ರೂಪಾಯಿನ ಚಾಲನ್ನೇ ಡೌನ್ ಮಾಡ್ಕೊಳ್ಳಿ. ಆನ್ಲೈನ್ 10,000 ರೂಪಾಯಿ ಮೇಲೆ ಇರೋರು ಯಾರೂ ಕೂಡ ಪೇಮೆಂಟ್ ಆನ್ಲೈನ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ಮುಂದೆ ಸಮಸ್ಯೆ ಆಗ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಂದರೆ ನೀವು ಚಾಯ್ಸ್ 1 ಕೊಡ್ತಿರೋ, 2 ಕೊಡ್ತಿರೋ ಅಥವಾ 3 ಕೊಡ್ತಿರೋ ಅದು ಸಮಸ್ಯೆ ಅಲ್ಲ. ನೀವು ಆನ್ಲೈನ್ ಪೇಮೆಂಟ್ ಮಾಡೋರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಬಟ್ ಬ್ಯಾಂಕಿಗೆ ದುಡ್ಡು ಕಟ್ಟೋರಿಗೆ ಸಮಸ್ಯೆ ಆಗ್ತಿರೋದು ಈಗ. ಓಕೆ, ಆ್ಯಂಡ್ ಇವನ್ ಆನ್ಲೈನ್ ಪೇಮೆಂಟ್ ಮಾಡಿದವರು ಕೂಡ ಏನು ಪ್ರಾಬ್ಲಮ್ ಅಂತಂತಂದರೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತಿಲ್ಲ. ಅದು ಮೇನ್ ಮೀನ್ಸ್ ಅಂದರೆ ಚಾಯ್ಸ್ 2 ಮತ್ತು 3 ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ಕನ್ಫರ್ಮೇಷನ್ ಸ್ಲಿಪ್ ಬರಲ್ಲ. ಬಟ್ ಚಾಯ್ಸ್ 1 ಕೊಟ್ಟವ್ರಿಗಂತೂ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಅದು ಇರಲೇಬೇಕು, ಅದಿದ್ದರೆ ಮಾತ್ರ ಅಡ್ಮಿಷನ್ ನಡೆಯೋದು. ಸೊ ಹಂಗಾಗಿ ಅದು ಕೂಡ ಬರ್ತಾಯಿಲ್ಲ. ಎಲ್ಲರೂ ಕೂಡ ಚಾಯ್ಸ್ 1 ಕೊಟ್ಟಿದ್ದೀರಾ, ಪೇಮೆಂಟ್ ಕೂಡ ಮಾಡಿದ್ದೀರಾ, ಕನ್ಫರ್ಮೇಷನ್ ಸ್ಲಿಪ್ ಬಂದಿಲ್ಲ ಅಂತಂದರೆ ನೀವು ಇನ್ನೂ ಕೂಡ ವೇಟ್ ಮಾಡಿ. ನಾಳೆವರೆಗೂ ಕೂಡ ವೇಟ್ ಮಾಡಿ, ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಯಾರಿಗೆಲ್ಲ ಚಾಲನ್ ಡೌನ್ಲೋಡ್ ಆಗ್ತಿಲ್ಲ ನೀವು ಕೂಡ ವೇಟ್ ಮಾಡಿ, ನಾಳೆ ನಿಮ್ಗೆಲ್ಲನೂ ಕೂಡ ಆಗ್ತದೆ. ಇವತ್ತು ಕೇಳಿದವರು ಯಾವುದೇ ರೀತಿಯಾಗಿ ಸರ್ವರ್ ಅಂತೂ ಒಳ್ಳೆ ಬಿಟ್ಟಿಲ್ಲ. ಮೇ ಬಿ ಡೇಟ್ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ, ವರಿ ಮಾಡ್ಕೋಬೇಡಿ. 1 ಡೇ ಅಂತೂ ಫಿಕ್ಸ್ ಮಾಡೇ ಮಾಡ್ತಾರೆ. ಯಾಕಂದರೆ ನಿನ್ನೆ ಸಾಯಂಕಾಲದಿಂದ ಇಲ್ಲಿವರೆಗೂ ಕೂಡ ಎಲ್ಲನೂ ಕೂಡ ಟೈಮ್ ಸದ್ಯಕ್ಕೆ ವೇಸ್ಟ್ ಎಲ್ಲ ಹುಡುಗರದು, ಆಯಿತಾ. ಸರಿ, ಏನೇ ಆಗಲಿ ಸದ್ಯಕ್ಕೆ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಎಲ್ಲನೂ ಕೂಡ ಕೇದವ್ರ ಕಡೆ ಪ್ರಾಬ್ಲಮ್ ಆಗಿರೋದು. ಏನೇ ಆಗಲಿ ಯಾರೆಲ್ಲ ಈಗೆಲ್ಲ ಲಾಗಿನ್ ಆಗ್ಲಿಕ್ಕೆ ಬರ್ತಾ ಇದೆಯೋ, ನನಗಂತೂ ಬರ್ತಾ ಇಲ್ಲ. ಈವನ್ ನಾನು ಲ್ಯಾಪ್ಟಾಪಲ್ಲೂ ಕೂಡ ನೋಡ್ತಾ ಇದ್ದೀನಿ, ಯಾವುದೇ ರೀತಿ ಸರ್ವರ್ ಬರ್ತಿಲ್ಲ. ಓಕೆ, ಇವನ್ ನಾನು ಬಸ್ಸಲ್ಲಿ ಇದ್ದೀನಿ ಅಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಹುಡುಗರಿಗೆ ಗಾಬರಿ ಆಗಬೇಡ್ರಿ. ಅವಶ್ಯಕತೆ ಯಾವುದೇ ರೀತಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಚಾಯ್ಸ್ 1, 2, 3 ಏನೇ ಕೊಡ್ರಿ, ಪೇಮೆಂಟ್ ಮಾಡೋಕ್ಕೆ ನಾಳೆ ಮಾಡೋರಂತೆ. ನಾಳೆ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ಸರ್ವರ್ ಎಲ್ಲನೂ ಕೂಡ ಚೆನ್ನಾಗಿ ಬರ್ತೈತೆ. ಓಕೆ, ನಿಮ್ಗೆ 2ನೇ ತಾರೀಕು ಪೇಮೆಂಟ್ ಏನಿದೆ ಲಾಸ್ಟ್ ಡೇಟು, 3ನೇ ತಾರೀಕು ಮಾಡ್ತಾರೆ. 3ನೇ ತಾರೀಕು ಲಾಸ್ಟ್ ಡೇಟ್ ಇರೋದು ಅಡ್ಮಿಷನ್ನು, 4ನೇ ತಾರೀಕು ಮಾಡ್ತಾರೆ. ಇದನ್ನು ಬರೆದು ಇಟ್ಕೊಂಬಿಡಿ. ಓಕೆ, ಸರಿ, ಹಾಗಂತ ಕೂರೋದಲ್ಲ. ಬಟ್ ನಾಳೆಯಿಂದಂತರೂ ಅಥವಾ ಇವತ್ತು ಲೇಟ್ ನೈಟ್ ಆದರೂ ನೋಡಿರಿ, ಏನಾದರೂ ಅಪ್ಡೇಟ್ ಬಂದಿತ್ತಂದರೆ ಅಥವಾ ಏನಾದರೂ ಚೇಂಜಸ್ ಆಯ್ತು ಅಂತಂದರೆ ಮಾಡ್ಕೊಂಬಿಡಿ. ಮೀನ್ಸ್ ಏನಂತಂದರೆ ಸರ್ವರ್ ಚೆನ್ನಾಗಿ ಸಿಗ್ತಪ್ಪ ಅಂತಂದರೆ ಇಮಿಡಿಯೇಟ್ ಎಲ್ಲನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿ ಚಲನ್ ಕೂಡ ಡೌನ್ ಮಾಡ್ಕೊಂಬಿಡಿ. ನಾಳೆ ನಿಮಗೆ ಆರಾಮ್ಸೆ ದುಡ್ಡು ಕಟ್ಟೋಕೆ ಬರ್ತದ. ಓಕೆ, ಈಗ ನಾಳೆ ಪೇಮೆಂಟ್ ಆನ್ಲೈನ್ ಮಾಡಿ ತಪ್ಪಂತಂದರೆ ಕನ್ಫರ್ಮೇಷನ್ ಸ್ಲಿಪ್ ಅಂತಂದರೆ ಡೌನ್ ಮಾಡ್ಕೊಂಬಿಡಿ. ಸೊ ಎಲ್ಲನೂ ಕೂಡ ಸರ್ವರ್ ನಿಮ್ಮದು ಪ್ರಾಬ್ಲಮ್ ಇದೆ, ಸಾಲ್ವ್ ಆಗುತ್ತೆ. ವೇಟ್ ಮಾಡೋಣ. ಬಾಯ್.